ಪ್ರತಿಯೊಬ್ಬ ಸಕ್ಸಸ್ಫುಲ್ ಲೀಡರ್ ಅವನಲ್ಲಿ 7 ಪ್ರಿನ್ಸಿಪಲ್ಸ್ ಆಫ್ ಲೀಡರ್ಶಿಪ್ ಇದ್ದೇ ಇರ್ಬೇಕು. ಆ 7 ಪ್ರಿನ್ಸಿಪಲ್ಸ್ ಆಫ್ ಲೀಡರ್ಶಿಪ್ ನಿಮಗೂ ಗೊತ್ತಾಗಬೇಕಂದ್ರ ಈ ವಿಡಿಯೋನ ಪೂರ್ತಿ ನೋಡ್ರಿ. ಒಂದೇದು ಏನಪ್ಪಾ ಅಂತಂದ್ರ ಕ್ಲಾರಿಟಿ. ಮನುಷ್ಯಾಗ ಕ್ಲಾರಿಟಿ ಇರ್ಬೇಕ, ಬಿಸ್ನೆಸ್ ಗೋಲ್ ಕ್ಲಾರಿಟಿ ಇರ್ಬೇಕ, ಬಿಸ್ನೆಸ್ ಪರ್ಪಸ್ ಕ್ಲಾರಿಟಿ ಇರ್ಬೇಕ, ಮೀನಿಂಗ್ ಇರ್ಬೇಕ. ಈ ಬಿಸ್ನೆಸ್ ರೊಕ್ಕ ಮಾಡಕ್ ಅಷ್ಟ ಆಯ್ತು ಇಲ್ಲ ಒಂದು ಹಂತಕ್ಕೆ ಹೋಗಿ ರೀಚ್ ಆಗಕಾಯ್ತು ಅನ್ನೋದು ಮನುಷ್ಯಾಗ ಕ್ಲಿಯರ್ ಇರ್ಬೇಕು. ಎರಡನೇದ ಕಾಂಪಿಟೆನ್ಸ್. ಅ ಲೀಡರ್ ಶುಡ್ ಹ್ಯಾವ್ ಅ ಕ್ಯಾಪಬಿಲಿಟಿ ಟು ಕಾಂಪೀಟ್. ತನ್ನ ಬಿಸ್ನೆಸ್ ಫೀಲ್ಡ್ ಒಳಗ ಯಾರ್ಯಾರು ಕಾಂಪಿಟೇಟರ್ಸ್ ಅದಾರ ಅವ್ರಕಿನ ಬೆಟರ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಇವನ್ ತಲೆ ಒಳಗ ಓಡ್ತಿರ್ಬೇಕು. ಬೆಸ್ಟ್ ಸರ್ವಿಸ್, ಬೆಸ್ಟ್ ಪ್ರಾಡಕ್ಟ್ ಕೊಡಕ್ ರೆಡಿ ಇರ್ಬೇಕು. ಇವನ್ ಬಿಸ್ನೆಸ್ ಕ್ಯಾಟಗರಿ ಒಳಗ ಯಾರ್ಯಾರು ಕಾಂಪಿಟೇಟರ್ಸ್ ಅದಾರ ಅವ್ರು ಕಾಂಪೀಟ್ ಮಾಡಕ್ ಇವ ರೆಡಿ ಇರ್ಬೇಕು. ಬೆಸ್ಟ್ ಪ್ರಾಡಕ್ಟ್, ಬೆಸ್ಟ್ ಸರ್ವಿಸ್ ಕೊಡಕ್ ರೆಡಿ ಇರ್ಬೇಕು. ಮೂರನೇದ ಕಮಿಟ್ಮೆಂಟ್. ಇವ ಏನ ಮಾಡ್ತಿರ್ಲಿ ಕಮಿಟ್ಮೆಂಟ್ ಇರ್ಬೇಕು. ಬೆಸ್ಟ್ ಬಿಸ್ನೆಸ್ ಕೊಡ್ಬೇಕು, ನಾನು ಈ ಬಿಸ್ನೆಸ್ ಬೆಸ್ಟ್ ಆಗ್ತೈತಿ ಇಲ್ಲ ಬೆಸ್ಟ್ ಐತೆ ಅನ್ನೋ ಒಂದು ಕಮಿಟ್ಮೆಂಟ್ ಇರ್ಬೇಕ, ಬಿಲೀವ್ ಇರ್ಬೇಕ. ಈ ಒಂದು ಪಾಸಿಟಿವ್ ಆಟಿಟ್ಯೂಡ್ ಲಿಂತ್ರ ಇವನ್ ಸುತ್ತಲೂ ಏನೇನ್ ಕೆಲಸ ಮಾಡ್ತಿರ್ತಾರ, ಇವನ್ ಎಂಪ್ಲಾಯೀಸ್ ಏನತ್ತಾರ ಅವ್ರಿಗೂ ಒಂದು ಪಾಸಿಟಿವ್ ಮೆಂಟಾಲಿಟಿ ಇರ್ತೈತಿ. ನಾಲ್ಕನೇದು ಏನಪ್ಪಾ ಅಂತಂದ್ರ ಪ್ರಾಬ್ಲಮ್ ಸಾಲ್ವಿಂಗ್ ಆಟಿಟ್ಯೂಡ್. ಈ ಪ್ರಾಬ್ಲಮ್ ಸಾಲ್ವಿಂಗ್ ಆಟಿಟ್ಯೂಡ್ ಇದ್ರೆ ಪ್ರತಿಯೊಂದು ಬಿಸ್ನೆಸ್ ಆಗ್ಲಿ, ಫ್ಯಾಮಿಲಿ ಆಗ್ಲಿ, ಒಂದು ಕಾರ್ಪೊರೇಟ್ ಆಗ್ಲಿ ಅದ್ರೊಳಗೆ ಬರುವಂತ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುವಂತ ಆಟಿಟ್ಯೂಡ್ ಇರ್ತೈತಿ. ವಿದಿನ್ ಮಿನಿಟ್ ಅದ್ರ ಬಗ್ಗೆ ಸೊಲ್ಯೂಷನ್ ಹುಡುಕ್ತಿರ್ಬೇಕು. ಲೀಡರ್ ಅಂದ್ಮೇಲೆ ಈ ಕ್ವಾಲಿಟೀಸ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಇದರಿಂದ ಸುತ್ತಮುತ್ತಲ ಇದ್ದವರು ಪ್ರಾಬ್ಲಮ್ ಸಾಲ್ವಿಂಗ್ ಆಟಿಟ್ಯೂಡ್ ಲಿಂತ್ರ ಪಾಸಿಟಿವ್ಲಿ ಮೂವ್ ಆಗ್ತಾರೆ. ಐದನೇದ ಕ್ರಿಯೇಟಿವಿಟಿ. ಪ್ರತಿಯೊಬ್ಬ ಲೀಡರ್ಗೆ ಕ್ರಿಯೇಟಿವಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಳೆ ಸ್ಟೈಲ್ ಯೂಸ್ ಮಾಡ್ಕೊಂತ ವರ್ಕ್ ಮಾಡ್ತಿರ್ತಾರ, ಅವನ್ನ ಸೈಡ್ ಸರ್ಸ್ಬೇಕು, ಹೊಸದಾಗಿ ಅಪ್ಗ್ರೇಡ್ ಮಾಡ್ಕೊಂತಿರ್ಬೇಕು. ಟೈಮ್ ಕನ್ಸ್ಯೂಮಿಂಗ್ ಕೆಲಸನ ಸೈಡ್ ಸರ್ಸ್ಬೇಕು, ಅಪ್ಗ್ರೇಡ್ ಮಾಡ್ಬೇಕು. ಈಸಿ ಇರ್ಬೇಕು, ಫಾಸ್ಟ್ ಇರ್ಬೇಕು, ಎಫಿಷಿಯಂಟ್ ಇರ್ಬೇಕು. ಮತ್ತೆ ಹೊಸ ಹೊಸ ಟೂಲ್ಸ್ ಆಗ್ಲಿ, ಹೊಸ ಹೊಸ ಮೆಥಡ್ಸ್ ಆಗ್ಲಿ ಎಂಪ್ಲಾಯ್ ಮಾಡ್ಕೊಂಡ ಎಫಿಷಿಯಂಟ್ ವೇ ಒಳಗ ವರ್ಕ್ ಮಾಡೋದು ಕಲಿಬೇಕು. ಆರನೇದು ಏನಪ್ಪಾ ಅಂತಂದ್ರ ಕಂಟಿನ್ಯೂಸ್ ಲರ್ನಿಂಗ್. ಇದು ನನ್ನ ಫೇವ್ರೇಟ್. ಯಾಕಂತಂದ್ರ ಬುಕ್ ರೀಡಿಂಗ್, ಲಿಸ್ನಿಂಗ್, ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಅಪ್ಗ್ರೇಡೇಷನ್ ಇದು ಕಂಟಿನ್ಯೂಸ್ ಇರಲೇಬೇಕು. ಯಾವಾಗ್ಲೂ ನಿಂದಿರಬಾರ್ದು. ಮನುಷ್ಯ ನನಗೆಲ್ಲ ಗೊತ್ತೈತೆ ಅನ್ನೋ ಕೊಡದ ನಾನು ಕಲಿತೀನಿ ಅನ್ನುವಂತ ಕಲಿಯುವಂತ ಮೆಂಟಾಲಿಟಿ ಯಾವಾಗ್ಲೂ ಇರುತ್ತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕನ್ಸಿಸ್ಟೆನ್ಸಿ. ಈ ಲೀಡರ್ಗಳಿಗೆ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ಕನ್ಸಿಸ್ಟೆನ್ಸಿ ಎಲ್ಲಿಂದ ಬರ್ತೈತಿ? ಡಿಸಿಪ್ಲಿನ್ ಇದ್ದವಂಗ ಯಾವ್ದು ಪ್ರಾಬ್ಲಮ್ ಇರಂಗಿಲ್ಲ. ಇನ್ನೊಂದು ಅವ ಒಂದ್ ದಿವಸ ಒಂಥರ ಬಿಹೇವ್ ಮಾಡಂಗಿಲ್ಲ, ಇನ್ನೊಂದ್ ದಿವಸ ಇನ್ನೊಂದ್ ತರ ಬಿಹೇವ್ ಮಾಡಂಗಿಲ್ಲ. ಕನ್ಸಿಸ್ಟೆಂಟ್, ಕಾಮ್ ಇರ್ತಾನ, ಸ್ಟಡಿ ಇರ್ತಾನ. ಎಸ್ಪೆಷಲಿ ಸ್ಟ್ರೆಸ್ಫುಲ್ ಸಿಚುವೇಶನ್ ಒಳಗ ಸ್ಟಡಿ ಆಗಿರ್ತಾನೆ. ಅವನ್ನ ನೋಡ್ಕೊಂಡು ಅವನ ಸುತ್ತಮುತ್ತಲ ಇರುವಂತ ಎಂಪ್ಲಾಯೀಸ್ಗಳು ರಿಲೈ ಆಗ್ತಾರ ಅವನ ಮೇಲೆ ಡಿಪೆಂಡ್ ಆಗ್ತಾರ. ನಮ್ ಬಾಸ್ ಅದಾನಪ್ಪ, ನಮ್ ಲೀಡರ್ ಅದಾನ, ಅವ ಎಲ್ಲ ಸಾಲ್ವ್ ಮಾಡ್ತಾನ ಅಂತ ಹೇಳಿ. ಇಲ್ಲಿ ಮಟ್ಟ ನೋಡತ್ರಿ ಅಂದ್ರ ಒಂದು ಬೋನಸ್ ಪಾಯಿಂಟ್ ಹೇಳ್ತೇನೆ, ಎಕ್ಸಿಕ್ಯೂಷನ್. ಒಬ್ಬ ಲೀಡರ್ಗೆ ಎಕ್ಸಿಕ್ಯೂಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಏನ್ ಕಲಿತಾನ, ಏನ್ ಸ್ಕಿಲ್ ಡೆವಲಪ್ ಮಾಡ್ಕೊಂಡಿರ್ತಾನಲ್ಲ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಜಸ್ಟ್ ಕಲಿತ ಅಲ್ಲೇ ಇಟ್ಕೊಳ್ಬಾರ್ದ, ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ಬರ್ಬೇಕು. ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ.